ಮಗ ಏನಾದ್ರು ಬೇಕಾರೆ ಹಾಕಿಸ್ಕಡಿ, ನಾಚಿಕೆ ಪಟ್ಕೊಳಕ್ಕೆ ಹೋಗ್ಬೇಡಿ. ಏನಾದ್ರು ಬಾಡುಗಿರು ಬೇಕಾರೆ ಹಾಕಿಸ್ಕಡಿ. ಮೊಟ್ಟೆ ಬೇಯಿಸ್ಕೊಡ್ತೀನಿ ಅಂದರೆ ಬೇಡ ಅಂತ ಕೂತಿದ್ದೀರಲ್ಲ, ಬೇಯಿಸ್ಕೊಡೋಣ. ಬ್ಯಾಡಿ ಬ್ಯಾಡಿ ಕತೆ ಏನು ಬೇಡ. ಅಲ್ಲ ನಾನು ಹಿಂಗೆ ಬಿಟ್ಬಿಟ್ಟು ಹೋಗೋದ ಅಂತ ಅಂದ್ಕೊಂಡೆ. ಆಲೇ ಅಡುಗೆ ಬೇರೆ ಮಾಡಿಬಿಟ್ಟಿದ್ದೀರಲ್ಲ. ಊಟ ಮಾಡಿ. ಅದೇ ಈಗ ಬಂದ್ಬಿಟ್ಟು ಅಲ್ಲೇ ಹೋಯ್ತೀನಿ ಅಂತ ಕೂತಿದ್ರಲ್ಲ, ಅತ್ತೆ ಮನೇಲಿ ಒಂದು 4 ದಿವಸ ಉಳ್ಕೊಳ್ಳೋದ ಮಾಡೋದ ಮಟ್ಟದ ಅಂತಾನೆ ಉಳ್ಕೊಳ್ಳಿ. ಈಗ ಬಂದ್ಬಿಟ್ಟು ಅದೇ ಒಯ್ಗಿದ್ದೀನಿ ಅಂತ ಅನ್ನಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಒಬ್ಬರಿಗೆ ಕೊಡಿಬೇಕಾದ್ರೆ ಫೋನ್ ಮಾಡಿ ನಾನು ಹೇಳ್ತೀನಿ, ಉಳ್ಸ್ಕೊತೀವಿ ಒಂದು 4 ದಿವಸ ಅಂತವ. ಈಗ ಯಾರು ಹೋಗಕ್ಬಿಟ್ಟಾರು ಇದಾಗತ್ತೆ, ಹೋಗೋದು ಬೇಡ ಏನು ಬೇಡ. ಅಪರೂಪಕ್ಕೊಂದ್ಸಲ ಅತ್ತೆ ಮನೆಗೆ ಬರ್ತಿದ್ದೀರಿ, ಇದ್ಬಿಟ್ಟು ಹೋಗೋದ ಅಂತವ. ಇಲ್ಲ ಬಡವ್ರ ಮನೆ ಹೆಂಗಿರೋದು ಏನು ಮಾಡೋದು ಅಂತವೋ. ಚೇಚೆ ಹಂಗಲ್ಲ, ಕೆಲಸ ಇತ್ತು. ಅದೇ ಹೇಳಿದ್ನಲ್ಲ, ಏರು ಉಳ್ಸೋದಿತ್ತು ಅಂತವ. ನಾನು ಇನ್ನೊಂದು ದಿವಸ ಕರ್ಕೋಗೋದ ಅನ್ಕೊಂಡೆ, ಹೋಗಿ ಇದ್ಬಿಡ್ತು. ಆಗ್ಲಿದ್ದವ ಕರ್ಕೋತೀನಿ ಅಂದ್ಬಿಟ್ಟು ಇನ್ನೂ ಕರ್ಕೋಗ್ದೇನೆ ಕೂತಿದ್ದಿ, ಬೇಜಾರು ಮಾಡ್ಕೊಳಕ್ಕಿಲ್ವ. ಕಾವೇರಿ ಕರ್ಕೊಂಡು ಹೋಗು ಇವತ್ತು, ಬಿಟ್ಬಿಟ್ಟು ಬೇಕಾರೆ ಆಮೇಲೆ ಕೆಲಸ ಮಾಡಿಬಿಟ್ಟು ಬೇಕಾದ್ರೆ ಹೋಗುವೆ ಅಂತ. ಆಮೇಲೆ ಬರ್ತೀನಿ ಕತ್ಬಿಡಿ, ಕೆಲಸ ಮುಗಿಸ್ಬಿಟ್ಟು ನಾಳೆ ಹೋಗ್ತೀನಿ. ಸಂಜೆ ಮನೆ ಮೇಲೆ ಬರ್ತೀನಿ. ಏನು ದೂರ ಆಯ್ತದ, ಒಂದು 20 ನಿಮಿಷ ಅಷ್ಟೇ ಅಲ್ವಾ. ಸುಮ್ಮನಿರವ ಕೆಲಸ ಇದ್ದದಂತೆ, ಸಂಜೆ ಮನೆ ಮೇಲೆ ಬರ್ತಾರಂತೆ ಬಿಡು. ಇವ್ರಂಗಂದ್ರು ಸಂಜೆ ಮನೆ ಮೇಲೆ ಬೇಕಾದ್ರೆ ಹೋಗೋಕ್ಕಾಯ್ತದೆ ಅಂತ. ಅದಕ್ಕೆ ಅತ್ತೆ ಬೇಡ ಅಷ್ಟೊತ್ತರ ಕರ್ಕೊಬೋದಿ ಅವನ್ನ, ಈ ಬಿಡು ಬಾ ಬೇಕಾರೆ. ಆಮೇಲೆ ಬೇಕಾದ್ರೆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಹೋಗುವೆ, ಇದ್ಬಿಟ್ಟು ನಾಳೆ ಬರುವೆ ಅಂತ ಅಂದರು. ಬಿಡು, ಊಟ ಗೀಟ ಮಾಡ್ತಾವ್ರಲ್ಲ, ಸಂಜೆ ಮನೆ ಮೇಲೆ ಬರ್ತಾರಂತೆ. ಪುಟ್ಟಿನೂ ತಿಮ್ಮನುವೆ ಊಟ ಕರಿವೆ, ಬಾ ನೀನು ಊಟ ಮಾಡ್ಕೊ. ಅಪ್ಪ ಇಲ್ಲಿಗೆ ಹೋಯ್ತು, ಅಪ್ಪನೂ ಕರಿ ಊಟಕ್ಕೆ. ಏನು ಇವ್ರಿಲ್ವಾ ಅದಕ್ಕೆ ನಾಚ್ಕತವೆ. ಇಲ್ಲ ಕತೆ ಅಂದ್ಬಿಟ್ಟು ಜಗ್ಗಿ ಮೇಲೆ ಆಚಾಡ್ತಾ ಕೂತವೆ. ನಿಮ್ಮ ಅಪ್ಪ ಬರ್ತೀನಿ ಅಂತು ಫೋನ್ ಮಾಡೀನಿ, ಬರ್ತೀನಿ ಅಂತು ಕತೆ. ನೀನು ಊಟ ಮಾಡಿ ತಲೆ ಕೆಡ್ಸ್ಕೊಬೇಡ ನಮ್ಮ ಬಗ್ಗೆ. ಆಮೇಲೆ ಊಟ ಮಾಡ್ತೀವಿ ಅಂತೆ, ಊಟ ಮಾಡಿ ಏನು ಹಾಕೊಡನೆ. ಮೊದಲು ಇದನ್ನ ಉಂಡು ಖಾಲಿ ಮಾಡ್ತೀವಿ ಇರು. ಇಷ್ಟೊಂದರೆ ಎಡ್ಕ್ ಮಡಗಿದ್ಯಲ್ಲ, ಒಸಿ ಹಾಕ್ಬೇಕು ತಾನೆ. ಏನು ಅಡ್ಕ್ ಮಡಗಿದಿ? ಊಟ ಮಾಡಿ, ಅಲ್ಲೇನು ಜಾಸ್ತಿ ಇದ್ದಾವ? ಊಟ ಮಾಡಿ, ಒಂದು ಪಾಟಿ ಟಿಕ್ಕಿವ್ನಿ, ಒಂದು 4 ಬಾಡ ಹಾಕಿವ್ನಿ ಅಷ್ಟೇ ತಾನೆ. ಊಟ ಮಾಡಿ, ನಾಚಿಸ್ಕೋಬೇಡಿ. ಅಲ್ಲಿ ಕೂತಿರ್ತೀನಿ ಕರೀರಿ. ಇಲ್ಲ ಕತೆ ಕೂತ್ಕೋ, ಇಲ್ಲ ಕತೆ ಇಲ್ಲ ಆಚೆ ಕೂತಿರ್ತೀನಿ, ಕರೀದೇನಾರು ಬೇಕಾರೆ. ಅಕ್ಕ, ಓ ಬಾ ಸಾಕಿ. ಅದೇನು ಕೂಟ್ರು ನಿಂತದಲ್ಲ, ಯಾರ್ದು? ಅಯ್ಯೋ ಅದೇನ ಕಾವೇರಿ ಗಂಡಂದು. ಬಕ್ಕ ಬಾ ಕೂತ್ಕ, ಬಾ ಟೀ ಕಾಯಿಸ್ತೀನಿ. ಅಯ್ಯೋ ಬ್ಯಾಡಕತೆ, ಏನು ಕಾವೇರಿ ಬಂದಿದ್ದಾಳೆ? ಕನಕ ಬಂದವಳೆ, ಒಟ್ಟಿಗೆ ಕೊಟ್ಟಿವ್ನಿ, ಊಟ ಮಾಡ್ತಾರೆ. ಬನ್ನಿ ಊಟ ಮಾಡಿರಂತೆ, ಬಾಡಿನ ಹೆಸರು ಮಾಡೀನಿ. ಬಂದಿದ್ದಲ್ಲ ಕಾವೇರಿ, ಅದಕ್ಕೆ ತಾಳು ಬಾಡಾರು ಹೊಟ್ಟದ ಅಂದ್ಬಿಟ್ಟು ಹಂಗೆ ಇಟ್ಟಿದೆ. ಬರೋ ಗಂಟೆ ಎಲ್ಲನೂ ಹೆಸರು ಬಿಸಿಲೆಲ್ಲ ಮಾಡಿ ಮಡಗಿದ್ನ. ಈಗ ಬಂದ ತಕ್ಷಣ ಬಿಸಿ ತಿರುಗ್ಬಿಟ್ಟು ಈಗ ಕೊಟ್ಟಿವ್ನಿ. ಬನ್ನಿ ಯಾಕೆ ಬಾ, ಒಂಚೂರು ಹೊಟ್ಕೊಂಡು ಬೇಡಿ. ಇಲ್ಲ ಬಕ್ಕ ಟೀನಾರು ಕಾಯಿಸ್ತೀನಿ. ಇಲ್ಲ ಕನ್ಸಾಕಿ, ಇಲ್ಲ ಊಟ ಗಿಟ ಏನು ಬೇಡ, ಬರೋತಂತಾನೆ ಮಾಡ್ಕೊ ಬಂದೆ. ಏನು ಸಮಾಚಾರ? ದೀಪಾವಳಿ ಹಬ್ಬಕ್ಕೆ ಬಂದಿರೋದ? ಆಗ್ಲಿಂದ ಬಾ ಬಾ ಅಂತ ಕರೀತಿದ್ದ. ರೊಟ್ಟಿಗೆ ಹೋಗ್ಬಿಟ್ಟು ಅಂತ ನೋಡ್ಕೊ ಬಂದಿದ್ದೆ. ಬಾ ಕಾವೇರಿ ಅಂತ ಬಾ ಆಗಿಂದ ಉಸಿ ಕರೆದ್ನ. ಹಾಗೆ ನಾವು ಕೆಲಸ ಅದು ಇದು ಅಂತ ಅಂದ್ಕೊಂಡ್ರು ಕಳಿಸ್ತಿರ್ತಿಲ್ಲ. ಈಗ ಹೆಂಗಿರುವೆ ಹಬ್ಬನೂ ಅದಲ್ಲ, ದೀಪಾವಳಿ ಹಬ್ಬ. ಅದಕ್ಕೆ ಒಮ್ಮೆಗೆ ಇರಿಸ್ಕೊಂಡು ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಕಳ್ಸೋದ ಅಂದ್ಬಿಟ್ಟು ಹಂಗೆ ಕರೆದೆ. ಅದಕ್ಕೆ ಅವ್ರವೇ ಕಳಿಸವ್ರೆ. ಕೆಲಸ ಏನಿದ್ದಿದ್ದೆಯಾ ಇರಿಸ್ಕೊಳ್ಳಿ ದೀಪಾವಳಿ ಹಬ್ಬಕ್ಕಂಟ ಅಂತವ. ಅದಕ್ಕೆ ದೀಪಾವಳಿ ಹಬ್ಬಕ್ಕಂಟ ಇರಿಸ್ಕೊಳ್ಳೋದ. ಈಗ ಮದುವೆ ಆಗವಳೆ, ಒಂದಷ್ಟು ದಿವಸ ಇರಿಸ್ಕೊಳ್ಳೋದ. ಬಂದು ಸುಮಾರು ದಿವಸ ಆಗಿದೆ. ಮದುವೆ ಆದಾಗಿದ್ದ 1 ಸಲ 2 ಸಲ ಬಂದವಳೆ ಅಷ್ಟೇ. ಹಾಗೆ ಹೊಂಟಗಳು. ಅದಕ್ಕೆ ಇರಿಸ್ಕೊಂಡಿವ್ನಿ, ಇರಿಸ್ಕೊಳ್ಳೋದ ಅಂತ ಅಂದ್ಕೊಂಡಿವ್ನಿ. ಬಂದವಳೆ, ಇಲ್ಲ ಇರ್ತಾಳೆ ಹಬ್ಬ ಕಳೆಯ ಗಂಟ. ಏನು ಹೋಗೋದು ಹಬ್ಬಕ್ಕೆ ಮುಗಿಸ್ಕೊಂಡು ವರ್ಷದೊಟ್ಟಲ್ಲ ಮುಗಿಸ್ಕೊಂಡು ಹೋಗೋದು ಭಾರಿ ದಿವಸ ಅದಲ್ಲ. ಇನ್ನೊಂದು 12 ದಿವಸ 15 ದಿವಸ ಇದ್ದದೇನೋ, 12 ದಿವಸ ಇದ್ದದೇನೋ. ಇರ್ಲಿಕ್ಕಂತ ತಕೋ. ಈಗ ಮದುವೆ ಆಗವಳೆ, ಹಿಂಗೆ ಚೆನ್ನಾಗವಳೆ ತಾನೆ. ಬಕ್ಕ ಮಾತಾಡ್ಸ್ಕೊ ಹೋಗುವೆ, ಬಾ ಊಟ ಮಾಡು ಬಾ. ಇಲ್ಲ ಕತೆ ಆಮೇಲೆ ಬರ್ತೀನಿ. ಸಂಜೆ ಮನೆಯೇ ಊಟ ಮಾಡ್ತಾಳೆ ಅಂತಿದ್ದಿ, ಊಟ ಮಾಡಿ ಸಂಜೆ ಮನೆ ಮೇಲೆ ಬರ್ತೀನಿ. ಏನೋ ಕನ್ಸಾಕಿ, ನೀ ಪಡ್ತಿದ್ದು ಕಷ್ಟಕ್ಕೂ ನಿನ್ನ ಐಕ್ಳು ಒಳ್ಳೆ ಮನೆಗೆ ಸೇರ್ಕೊಂಡು, ಒಳ್ಳೆ ದುಡ್ಡು ಕಸಿರೋ ಮನೆಗೆ ಸೇರ್ಕೊಂಡು ನೆಮ್ಮದಿಯಾಗಿದ್ದರೆ ಸಾಕು. ನಾವು ಪಡೋ ಕಷ್ಟ ಐಕ್ಳು ನಮ್ಮ ಐಕ್ಳು ಪಡಬೇಡ್ದು ಅನ್ನೋದನ್ನೇ ಕೇಳೋದು. ಅಷ್ಟಿದ್ರೆ ಸಾಕು ಕತೆ, ನೆಮ್ಮದಿಯಾಗಿ ಇದ್ಬಿಟ್ರೆ ಸಾಕು ಅಲ್ವಾ? ಕನಕ, ಅಲ್ಲ ನಾನು ಅಷ್ಟಿಸಿಂದ ಪಡ್ತಿದ್ದ ಕಷ್ಟಕ್ಕೆ ಆ ಭಗವಂತ ಒಂದು ಒಳ್ಳೇದು ಮಾಡ್ದ. ಒಂದು ಒಳ್ಳೇದು ಮಾಡ್ದ ಕತೆ. ಇನ್ನೇನಕ್ಕ, ಇನ್ನೇನು ನಾನು ಹಂಗೆ ಅನ್ಕೋತಿದ್ದೆ. ನನ್ನ ಮಕ್ಳಿಗೆ ಒಂದು ಒಳ್ಳೆ ಮನೆ ಸಿಕ್ಬಿಟ್ರೆ ಸಾಕು ಅಂತ ಆ ಭಗವಂತ ಒಂದು ಒಳ್ಳೆ ಮನೆ ಸೇರಿಸವನೆ. ಅವಳು ಅಷ್ಟೇ, ಸೀತನೂ ಅಷ್ಟೇ ಒಂದು ಒಳ್ಳೆ ಮನೆಗೆ ಹೋಗಿ ಸೇರ್ಕೊಂಡ್ರು. ಅತ್ತೆ ಮಾವದಿರು ಎಲ್ಲವ ಭಾರಿ ಒಳ್ಳೆಯವರು. ಮದುವೆಗೆ 1 ವರ್ಷನೇ ಆಯಿತು ಹತ್ತತ್ರ. ಇಲ್ಲಿ ಗಂಟ ಒಂದು ಮಾತು ಅಂದಿಲ್ಲ, ಒಂದು ಕತೆ ಅಂದಿಲ್ಲ. ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ವೇನೋ, ಹಂಗೆ ನೋಡ್ಕೊಂಡಾರೆ ಅವ್ರ ಅತ್ತೆ ಮನೇಲಿ ಅಂತ ಇರ್ತವಲ್ಲ. ಅಪ್ಪನ ಮನೆಗೆ ಹೆಚ್ಚಾಗಿ ನೋಡ್ಕೊಂಡಾರೆ ಕಣವ, ಹುಸಿ ಚೆನ್ನಾಗಿ ನೋಡ್ಕೊಳಕಿಲ್ಲ ಅಂತವ. ಬೇರೆಯವರು ದುಡ್ಡದೆ ಕಾಸ್ತದೆ ಅಂತವ ಅಹಂಕಾರ ಆಡ್ತಾರೆ. ಅರೆ ನಮಗೆ ಸಿಕ್ಕಿರ ಬೀಗರು ಅಯ್ಯವ್ವ ಅಪ್ರಂಜಿ ಕಣವ, ಅಪ್ರಂಜಿ ದೇವರು ಒಂದೇ ಅವರು ಒಂದೇ. ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ಕಾಣೆ. ನಾವು ಹೆಣ್ಣೆಕ್ಳು ಕೊಟ್ಟ ಮನೆ ಅಲ್ಲಿ ಹೆಣ್ಣೆಕ್ಳು ಚೆನ್ನಾಗಿರ್ಬೇಕು ಅಂದರೆ ಮುಖ್ಯವಾಗಿ ಅತ್ತೆ ಮಾವದಿರು ಅವರು ಒಳ್ಳೆಯವರಾಗಿರ್ಬೇಕು. ನಮ್ಮ ಅದೃಷ್ಟಕ್ಕೆ ಇಬ್ಬರು ಕಡೆಯವರು ಅಷ್ಟೇ. ಒಂದು ಮಾತಿಲ್ಲ, ಒಂದು ಕತೆ ಇಲ್ಲ, ಭಾರಿ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿ ಗಂಟ ಅವರು ಒಂದು ಮಾತು ಅಂದಿಲ್ಲ ಕನಕ. ಅದೇ ನಮಗೆ ಖುಷಿ, ಭಾರಿ ಖುಷಿ ಆಗೋದು ಅದೇ ಕನಕ. ಅದೇ ಎತ್ತವ್ರು ಇನ್ನೇನು ಕೇಳ್ಕೊಂಡರು. ನಾವು ಪಡೋ ಕಷ್ಟವ, ನಾವು ಪಡ್ತಿರೋ ಕಷ್ಟವ
ನಮ್ಮ ಮಕ್ಳು ಪಡ್ಬಾರ್ದು ಅದನ್ನೇ ಅಲ್ವಾ ಕೇಳ್ಕೊಳ್ಳೋದು. ಇನ್ನೇನು ಕೇಳ್ಕೊಳವಕ್ಕ ಏನೋ ಕನಕ ಒಳ್ಳೇದು ಮಾಡ್ದೆ ಒಳ್ಳೆಯವರು ಇಬ್ಬರು ಅಷ್ಟೇಯಾ. ಹಾಂ ಸೀತನ ಮನೆಯವ್ರು ಅನ್ನಂಗಿಲ್ಲ, ಕಾವೇರಿ ಮನೆಯವ್ರು ಅನ್ನಂಗಿಲ್ಲ, ಇಬ್ಬರು ದೇವ್ರಂತೆ ಮನ್ಸರು ಕನಕ, ದೇವ್ರಂತೆ ಮನ್ಸರು, ಭಾರಿ ಒಳ್ಳೆ ಮನ್ಸರು. ಏನೋ ನಾವು ಮಾಡೋ ಪೂಜೆ ಭಗವಂತನ ಬೇಡ್ಕೊತಿದ್ನಲ್ಲ ಅದೆಲ್ಲವ ಕೇಳಿಸ್ತು ನನಗದೆ ಭಗವಂತನಿಗೆ ಒಂದು ಒಳ್ಳೆ ಮನೆ ಸೇರ್ತಾ ನೆಮ್ಮದಿಯಾಗವ್ರೆ. ಅವ್ರು ಚೆನ್ನಾಗಿದ್ರೆ ಇರ್ಬೇಕ, ನಾವು ಚಂದ, ನಮ್ಮ ಮಕ್ಕಳು ಮುಖ್ಯ ಅಲ್ಬೇಕ. ಕುಂಕನ್ ಸಾಕಿ ಮಕ್ಕಳು ನೆಮ್ಮದಿಯಾಗಿರೋದು ಮುಖ್ಯ ಅಲ್ವಾ? ಏನು ಕೇಳವು ನಾವು ಐಕ್ಳು ಮಕ್ಕಳು ನೆಮ್ಮದಿಯಾಗಿರ್ಬೇಕು ಇರು. ಇನ್ನೇನು ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದದು? ಏನಿಲ್ಲ. ಐಕ್ಳು ಮಕ್ಕಳು ಚೆನ್ನಾಗಿ ನೆಮ್ಮದಿಯಾಗಿದ್ದುಬಿಟ್ರೆ ಅದೇ ಸಾಕು ಕಣವ, ಸಾಕು. ಹ್ಞೂ ಕಣಕ್ಕ ಆಗ್ಲಿಂದವ ಇಲ್ಲಿ ಭಾರಿ ಕಷ್ಟಪಟ್ಟಿವಿ ನಾನುವೇ. ಆಮೇಲೆ ಭಾರಿ ಕಷ್ಟಪಟ್ಟಿವಿ. ನಮ್ಮ ಅಟ್ಟಿಯವ್ರ ಬಗ್ಗೆ ನಿಮಗೆ ಗೊತ್ತಲ್ಲ, ಕುಡ್ಕ ಬರೋದು, ಜಗಳ ಆಡೋದು, ಹೊಡೆಯೋದು, ಮಾಡೋದು, ಬಡಿಯೋದು, ಹಾಗೆ ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ತಿದ್ದ. ನನಗೆ ಅದೇ ಹೆಚ್ಚಿನೇ ಆಗ್ಬಿಟ್ಟಿತ್ತು. ಎಲ್ಲವ ಇಂಥವ್ರು ಎಲ್ಲರೂ ಸಿಕ್ಕಿಕ್ಬಿಟ್ಟು ಆಮೇಲೆ ನನ್ನ ಮಕ್ಳ ಜೀವನ ನರ್ಕ ಮಾಡಿದ್ಬಿಟ್ಟರು ಅಂತ ವೈತಾಗಿ ಮದುವೆ ಮಾಡೋಕ್ಕೂ ಹೆದ್ರಿಕೆ. ಇನ್ನು ವಯಸ್ಸು ಬಂದಿರೋರನ್ನ ತಿಳಿಸ್ಕೊಳಕ್ಕೂ ಹೋಯ್ಕಿಲ್ಲ. ನಂಗೆ ಆಗ್ಬಿಟ್ಟಿತ್ತು. ಏನೋ ಭಗವಂತ ಒಂದು ಒಳ್ಳೆ ಮನೆಗೆ ಸೇರಿಸ್ಬಿಟ್ಟ. ಇನ್ನು ನನಗೆ ಕಾವೇರಿದಾಗಲಿ ಸೀತಂದಾಗಲಿ ಏನು ಚಿಂತೆ ಇಲ್ಲ ಕನಕ, ಏನು ಚಿಂತೆ ಇಲ್ಲ. ಏನೋ ಕಾವೇರಿಗ ಇದು ಸೀತಾ ಬಸ್ರಾಗವಳೆ. ಇನ್ನು ಅವಳಿಗೂ ಮುಗಿಗೆ ಐತ್ ಮೇಲೆ ಬಾಣ್ತನ ಮಾಡ್ಬಿಟ್ಟು ಎರಡು ಐಕ್ಳು ಬಾಣ್ತನ ಮಾಡಿಬಿಟ್ರೆ ಅಲ್ಲೇ ಗಂಟ ಪುಟ್ಟಿನ ಕೈಗೆ ಬರ್ತಾಳೆ. ಅವಳನ್ನ ನ್ಯಾರ ಮಾಡಿಬಿಟ್ರೆ ಇನ್ನು ಇವನು ತಿಮ್ಮ ಇನ್ನುವೇ ಸಣ್ಣ ಗಂಡ ಅಲ್ವಾ. ಇನ್ನು ಅದಕ್ಕೆ ಆದಷ್ಟು ಇದಷ್ಟು ಒಲ್ಗಿರಿಸ್ಕೊಂಡು ಅವ್ರವ್ರ ಕಾಲ ಮೇಲೆ ಅವ್ರಲ್ಲಿ ಇಳಿಸ್ಬಿಟ್ರೆ ಇನ್ನು ಏನು ಬೇಕಕ್ಕ ಹಂಗೆ ಹಿಂಗೋ ನ್ಯಾರ ಹಾಯ್ತಾರೆ. ನನಗೆ ಬರೀ ಅವ್ರದೇ ಯೋಚನೆ ಕಣಕ್ಕ, ಬರೀ ಅವ್ರದೇ ಯೋಚನೆ ಇಕ್ಳುದೇ. ನಮ್ಮ ಹೊಟ್ಟೆ ಅನ್ನಿಸಿ ನೆಟ್ವರ್ಕ್ ನೇರವಾಗಿ ಇದ್ಬಿಟ್ಟಿದ್ರೆ ನಂಗೆ ಇಷ್ಟು ಚಿಂತೆ ಆಯ್ತಿದ್ದಿಲ್ಲ. ಅವ್ನ ಬಗ್ಗೆ ನಿಮಗೆ ಗೊತ್ತಲ್ಲ, ನಮ್ಮ ಹೊಟ್ಟೆ ಅವ್ನಿಗೊಂಚೂರು ಜವಾಬ್ದಾರಿ ಇಲ್ಲ, ಮನೆ ಮಕ್ಕಳು ಹೇಳ್ತಿ ಅನ್ನೋ ಜವಾಬ್ದಾರಿ ಇಲ್ಲ, ಮನೆ ಮಠ ಜವಾಬ್ದಾರಿ ಇಲ್ಲ. ಅದಕ್ಕೆ ಏನು ಮಾಡೋದು ಬಿಡತ್ತೆ, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ನಿಮ್ಮದಾಗಿ ಕಾಲಾಗಿಲ್ಲ ಕಳೆದು ಬಿಡೋದ, ಇನ್ನೇನು ಮಾಡೋಕ್ಕಾಯ್ತಿಲ್ಲ ಕಣವ, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ಅಕ್ಕ ಬಾ, ನಂದು ಬರೀ ಮಾತೆ ಆಯಿತು. ಬರೀ ಬಾಡ್ನೆ ಹೆಸರು ಮಾಡಿ ನೀ ಬಿಸಿ ಬಿಸಿ ಹೆಸರು ಇಟ್ಟಿಗೆಲ್ಲ ಮಾಡೀನಿ. ಒಂಚೂರು ಹೊಟ್ಕೊಂಡು ಹೋಗು ಬಾ. ಬಂದಾಗಲೆಲ್ಲವ ಬೇಡ ಬೇಡ ಅನ್ಕೊಂಡೆ ಹೋಯ್ತಿದ್ದಿ. ಅದಕ್ಕೆ ಬಡವ್ರಟ್ಲಿ ಉಣ್ಣಕ್ಕಿಲ್ವಾ? ಹೇಳು, ಬಡವ್ರಟ್ಲಿ ಉಣ್ಣಕ್ಕಿಲ್ವೋ ಇಲ್ಲ ನಮ್ಮ ಮನೆ ಊಟ ನಿಮಗೆ ಒಗ್ಗಕ್ಕಿಲ್ವೋ? ಬಕ್ಕ ಒಂಚೂರು ಉಣ್ಕೋಗು ಬಕ್ಕ, ಕರೆದ್ರು ಬರೋಕ್ಕಿಲ್ವಲ್ಲಕ್ಕ ನೀನು. ಒಂಚೂರು ಹೊಟ್ಕೊಂಡು ಹೋಗು ಬಾ ಅಂದ್ರೂ ಬೇಡ ಬೇಡ ಅಂತಿದೆಯಲ್ಲ, ಯಾವಾಗ ನೋಡಿದ್ರು ಬಕ್ಕ ಒಂಚೂರು ಉಣ್ಣು ಬಕ್ಕ. ಅಯ್ಯೋ ಬೇಡ ಕನ್ಸಾಕಿ, ಏನು ನಾಚಿಕೆಯಾ? ಹೇಳು, ನಾಚಿಕೆಯಾ? ಬೇಡಕತೆ, ಇನ್ನೊಂದು ದಿವಸ ಬತ್ತೀನಿ, ತಲೆಗೆಲ್ಲ ಕೆಡಿಸ್ಕೋಬೇಡ, ಸುಮ್ಮನಿರು, ಇನ್ನೊಂದು ದಿವಸ ಬತ್ತೀನಂತೆ. ಬಕ್ಕ ಒಂಚೂರು ಊಟ ಮಾಡ್ಬೇಕ. ಇಲ್ಲ ಇಲ್ಲ ಕತೆ, ಸರಿ ಕತ್ ಬತ್ತೀನಿ ತಾಳು ಬಕ್ಕ. ಕಾವೇರಿ ಅವಳೆ ಮಾತಾಡ್ಸ್ಕೋಗುವೆ ಬಾ. ಅಯ್ಯೋ ಅಟ್ಕೊಂತಾಳೆ ಅಂತಿದಿ ಈಗ ಉಣ್ಣವತ್ತಲಿ. ಇಲ್ಲ ಕತೆ, ಸಂಜೆ ಮನೆ ಮೇಲೆ ಬತ್ತೀನಂತೆ, ಆಮ್ಯಾಗ ಬರ್ಬೇಕಿಲ್ಲ ಕೆಲಸ ಅದೇ, ಆಮ್ಯಾಗ ಬತ್ತೀನಿ, ಮಾತಾಡ್ತೀನಿ ಇರು. ಕೂಟ್ರೊಳೆ ಚೆನ್ನಕದೆ, ನಂದು ಯಾವ್ದಪ್ಪ ಕೂಟ್ರೊಳೆ ಚೆನ್ನಕದಲ್ಲ ಅನ್ಕಂಡೆ, ನಿನ್ನ ಹೊಡಿಯಿಂದ ಭಾರಿ ಚೆನ್ನಕದೆ. ಸರಿ ಕತೆ ಸಾಕಿ ಬತ್ತೀನಿ ತಾಳವ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.